2020 ಈ ಒಂದು ವರ್ಷ ಮಾನವ ಇತಿಹಾಸದಲ್ಲಿ ಕಪ್ಪು ಅಧ್ಯಾಯವಾಗಿ ಉಳಿದಿದೆ. ಯುದ್ಧಗಳು ಜಗತ್ತನ್ನು ನಿಲ್ಲಿಸಿರಬಹುದು, ಆದ್ರೆ ಒಂದು ಕಾಣದ ವೈರಸ್ ಪೂರ್ಣ ಜಗತ್ತನ್ನೇ ನಿಲ್ಲಿಸಿತ್ತು. ರಸ್ತೆಗಳು ಖಾಲಿ, ನಗರಗಳು ಮೌನ, ಮನುಷ್ಯ ತನ್ನ ಮನೆಯೊಳಗೆ ಸೀಮಿತ. ಅದು ಕೇವಲ ಮಹಾಮಾರಿ ಅಲ್ಲ, ಅದು ಮಾನವ ಸಹನೆಯ ಪರೀಕ್ಷೆ. ಇದೀಗ ಮತ್ತೆ ಒಂದು ಪ್ರಶ್ನೆ ಕೇಳಲಾಗುತ್ತಿದೆ: ಮತ್ತೆ ಅಂತ ಪರಿಸ್ಥಿತಿ ಬರ್ಬೋದಾ? ಮತ್ತೆ ಲಾಕ್ಡೌನ್ ಆಗ್ಬಹುದಾ? ಕೆಲ ಆರೋಗ್ಯ ತಜ್ಞರು ಹೇಳ್ತಿದ್ದಾರೆ ಹೊಸ ಸೋಂಕುಗಳ ಅಪಾಯವನ್ನ ನಿರ್ಲಕ್ಷ್ಯ ಮಾಡೋದಕ್ಕೆ ಆಗೋದಿಲ್ಲ ಅಂತ. ಕೆಲ ದೇಶಗಳು ಈಗಾಗಲೇ ತುರ್ತು ಪರಿಸ್ಥಿತಿಗೆ ಸಿದ್ಧತೆ ಆರಂಭಿಸಿದೆ. ವರ್ಸ್ಟ್ ಸಿಚುವೇಶನ್ ಬಂದ್ರೆ ಏನ್ ಮಾಡ್ಬೇಕು ಅನ್ನೋದನ್ನ ಯೋಚನೆ ಮಾಡ್ಕೊಂತ ಇದ್ದಾರೆ. ಆದ್ರೆ ಇಲ್ಲಿವರೆಗೆ ಯಾವುದೇ ದೇಶ ಅಧಿಕೃತ ಲಾಕ್ಡೌನ್ ಘೋಷಣೆ ಮಾಡಿಲ್ಲ. ಇದು ಭಯ ಹುಟ್ಟಿಸುವ ಸುದ್ದಿ ಅಲ್ಲ, ಇದು ಕೇವಲ ಮುನ್ನೆಚ್ಚರಿಕೆ. ಆದ್ರೆ ಲಾಕ್ಡೌನ್ ಅಂದ್ರೆ ಕೇವಲ ಒಂದು ಪದ ಅಲ್ಲ, ಅದು ಲಕ್ಷಾಂತರ ಜನರ ನೋವು. ಕೆಲವರು ತಮ್ಮ ಉದ್ಯೋಗ ಕಳೆದುಕೊಂಡ್ರು, ಕೆಲವರು ತಮ್ಮ ವ್ಯಾಪಾರ ಕಳ್ಕೊಂಡ್ರು, ಕೆಲವರು ತಮ್ಮ ಪ್ರಿಯವಾದವರನ್ನ ಕಳ್ಕೊಂಡ್ರು. ಆ ಸಮಯದಲ್ಲಿ ಜಗತ್ತು ಕಲಿತ ಪಾಠ ಏನ್ ಗೊತ್ತಾ? ಹಣಕ್ಕಿಂತ ಆರೋಗ್ಯ ತೊಡೆದು, ವೇಗಕ್ಕಿಂತ ಜೀವನ ತೊಡೆದು. ಆದ್ರೆ ಈ ಬಾರಿ ಪರಿಸ್ಥಿತಿ ಬೇರೆ ಇದೆ. ಜಗತ್ತು ಈಗ ಅನುಭವ ಹೊಂದಿದೆ, ವ್ಯಾಕ್ಸಿನ್ ಇದೆ, ಆಸ್ಪತ್ರೆಗಳು ಸಿದ್ಧವಾಗಿದೆ, ವೈದ್ಯರು ಕೂಡ ಸಿದ್ಧರಾಗಿದ್ದಾರೆ, ಜನರಲ್ಲಿ ಅರಿವು ಕೂಡ ಹೆಚ್ಚಾಗ್ತಾ ಇದೆ. ಒಮ್ಮೆ ಬಿದ್ದವನು ಮತ್ತೆ ಎದ್ದಾಗ ಅವನು ದುರ್ಬಲ ಇರೋದಿಲ್ಲ, ಅವನು ಬಲವಾಗಿರ್ತಾನೆ. ಕೋವಿಡ್ ನಂತರ ಜಗತ್ತು ಕೂಡ ಹಾಗೆ ಇದೆ. ಹೀಗಾಗಿ ಮತ್ತೆ ಲಾಕ್ಡೌನ್ ಆಗ್ತದ ಅಥವಾ ಇದು ಕೇವಲ ಮುನ್ನೆಚ್ಚರಿಕೆಯ? ಈ ಪ್ರಶ್ನೆಗೆ ಉತ್ತರ ಇನ್ನೂ ಇಲ್ಲ. ಆದ್ರೆ ಒಂದು ಸತ್ಯ ಇದೆ: ಈ ಬಾರಿ ಜಗತ್ತು ಸಿದ್ಧ ಆಗಿದೆ. ಭಯ ಇರುವುದು ಸಹಜ, ಆದರೆ ಸಿದ್ಧತೆ ಇರುವುದು ಬುದ್ಧಿವಂತಿಕೆ. ಇದು ಲಾಕ್ಡೌನ್ ಕತೆ ಅಲ್ಲ, ಇದು ಮಾನವನ ಹೋರಾಟದ ಕತೆ.